ಅತುಲ್ ಸಾವನ್ನ ಖಂಡಿಸಿ ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೊಂದ ಗಂಡಸರು ಪ್ರತಿಭಟನೆ ಮಾಡಿದ್ದಾರೆ. ಅತುಲ್ ಸಾವಿಗೆ ಹಾಗೂ ನೊಂದ ಗಂಡಸರಿಗೆ ನ್ಯಾಯ ಸಿಗಬೇಕು ಅಂತ ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಪ್ರತಿಭಟನೆ ನಡೆಸಿದ್ದಾರೆ. ಅತುಲ್ ಪತ್ನಿ ನಿಖಿತಾಗೆ ಶಿಕ್ಷೆ ಆಗಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಈ ಪ್ರತಿಭಟನೆ ಅತುಲ್ ಸ್ನೇಹಿತರು ಸಹ ಭಾಗಿಯಾಗಿದ್ದರು. ಪುರುಷರ ಆತ್ಮಹತ್ಯೆ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದೆ. ಒಟ್ಟು 100 ಸೂಸೈಡ್ ಆಗ್ತಿದ್ರೆ ಇವತ್ತು ಇಂಡಿಯಾದಲ್ಲಿ 71 ಜನ ಪುರುಷರಿದ್ರೆ 27 ಜನ ಮಹಿಳೆಯರಿದ್ದಾರೆ. ಅಲ್ಲಿಗೆ ವೈವಾಹಿಕ ಜೀವನದಿಂದ ಆಗ್ತಿರೋ ಸೂಸೈಡ್ಗಳ ಪ್ರಮಾಣ 33% ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಆಗ್ತಿರೋದು. ಮೆನ್ಸ್ ಲೈಫ್ ಮ್ಯಾಟರ್. ಇಟ್ಸ್ ನಾಟ್ ಅಬೌಟ್ ನೊಂದೋರೇ ಬರಬೇಕು ಅಂತೇನಿಲ್ಲ. ನೀವು ನೊಂದೋರೇ ಬರಬೇಕು ಅಂದರೆ ನಿಮಗೆ ಕೇಸು ಬೀಳೋವರೆಗೂ ನೀವು ಹಂಗೆ ಇರ್ತೀರಾ? ಯೋಚನೆ ಮಾಡ್ರಿ, ಚೇಂಜ್ ಆಗಬೇಕು ನಮ್ಮ ಜನ. ಪುರುಷರ ಆತ್ಮಹತ್ಯೆ ಅತುಲ್ನ 4 ವರ್ಷದ ಮಗುವನ್ನ ಹುಡುಕಿಕೊಡು ಅಂತ ಅತುಲ್ ತಂದೆ ತಾಯಿ ಕಣ್ಣೀರ್ ಹಾಕಿದ್ದಾರೆ. ಮೊಮ್ಮಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಯಾರಾದ್ರೂ ಹುಡುಕಿ ಕೊಡಿ, ಅವರ ಜೊತೆ ಉಳಿದ ಜೀವನ ಕಳೆಯುತ್ತೇವೆ ಅಂತ ಬಿಹಾರದ ಸಮಷ್ಟಿಪುರದಲ್ಲಿ ಮೊಮ್ಮಗನಿಗಾಗಿ ಕುಟುಂಬಸ್ಥರು ಕಣ್ಣೀರ್ ಹಾಕಿದ್ದಾರೆ. मेरा मांग यही है, मेरा पोता कहाँ है? मेरा पोता को मेरे को दिलवा दी. मेरा मांग यही है, मेरा पोता कहाँ है? ಇತ್ತ ಅತುಲ್ ಸಹೋದರ ಕೂಡ ನನ್ನ ತಮ್ಮನ ಮಗನಿಗೆ ಏನೂ ಅಪಾಯವಾಗಿಲ್ಲ ತಾನೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಜನ ಮಾಹಿತಿ ಸಿಕ್ಕಿದ್ರೆ ಕೊಡಿ, ಫೋಟೋ ವಿಡಿಯೋಗಳಲ್ಲಿ ಅವನ ಮಗು ಇಲ್ಲ, ಮಗು ಸಿಕ್ಕಿದ್ರೆ ನಮಗೆ ಒಪ್ಪಿಸಿ, ನಾವೇ ಸಲಹುತ್ತೇವೆ ಅಂತ ಬಿಹಾರದ ಸಮಷ್ಟಿಪುರದಲ್ಲಿ ವಿಕಾಸ್ ಕುಮಾರ್ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ. ಶುಕ್ರವಾರವೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ರು. ಬಿಡುಗಡೆ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿರಲಿಲ್ಲ. ಆದರೆ ಇಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಜೈಲಿನಿಂದ ಹೊರಬರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದು ಮಗಳನ್ನ ಹಾಗೂ ಕುಟುಂಬಸ್ಥರನ್ನ ಕಾಣೋದಕ್ಕೆ ಪವಿತ್ರ ಗೌಡ ಕಾತರರಾಗಿದ್ದಾರೆ. ಗದಗ ಜಿಲ್ಲೆ ರೋಣ ಮತಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿ ಯೋಜನೆಯನ್ನ ಸಿಎಂ ಹಾಗೂ ಡಿಸಿಎಂ ಉದ್ಘಾಟನೆ ಮಾಡಿದ್ದಾರೆ. ಸುಮಾರು 200 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ಈ ವೇಳೆ ಮಾತನಾಡಿದ ಸಿಎಂ, ರೋಣ ಕ್ಷೇತ್ರದ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿ ನೀಡಲಾಗಿದೆ. ಜೊತೆಗೆ ನಾವು ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಯನ್ನ ಈಡೇರಿಸಿದ್ದೇವೆ. ಬಿಜೆಪಿ 600 ಭರವಸೆ ನೀಡಿತ್ತು, ಅದರಲ್ಲಿ 10% ಕೂಡ ಈಡೇರಿಸಿಲ್ಲ. ಸಾಲ ಮನ್ನಾ ಮಾಡಿ ಅಂದ್ರೆ ಹಣ ಪ್ರಿಂಟ್ ಮಾಡುವ ಮಷಿನ್ ಇಲ್ಲ ಅಂತ ಹೇಳಿದ್ದಾರೆ ಅಂತ ಬಿಜೆಪಿಯವರ ವಿರುದ್ಧ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಪ್ರವಾಸೋದ್ಯಮ, ಈಗ ಸಿಬಿಐ ಮಾಡಲಿ, ಕೊಡ್ಲಿ, ಕೇಂದ್ರ ಸರ್ಕಾರ ಮಾಡಲಿ, ಸಿಬಿಐ ಕೊಟ್ಟು ಮಾಡಲಿ. ಅಲ್ಲಪ್ಪ, ಈಗ ನೀವು ಮಾಧ್ಯಮದವರು ವಾಯ್ಸ್ ಅವ್ರದ ಇಲ್ವಾ ಅನ್ನೋದು ಫಸ್ಟ್ ನೀವು ತೀರ್ಮಾನ ಮಾಡಿ. ನಿಮ್ಮ ತೀರ್ಮಾನಕ್ಕೆ ನಿಮ್ಗೆಲ್ಲ ಗೊತ್ತಾಗ್ತದೆ ತಾನೆ. ಈಗ ಅವ್ರೇನು ಸ್ಟೇಟ್ಮೆಂಟ್. ಡ್ರೋನ್ ಪ್ರತಾಪ್ ಅರೆಸ್ಟ್ ಆದ ಬಳಿಕ ಆತನ 2 ಸ್ನೇಹಿತರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸೋಡಿಯಂ ಸ್ಫೋಟದ ವಿಡಿಯೋ ಮಾಡಿದ್ದ ವಿನಯ್ ಹಾಗೂ ಪ್ರತಾಪ್ಗೆ ಸೋಡಿಯಂ ಕೊಡಿಸಿದ್ದ ಪ್ರಜ್ವಲ್ನನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದು, ಇನ್ನು ವಿಡಿಯೋ ಚಿತ್ರೀಕರಣಕ್ಕೆ ಬಳಸಿದ್ದ ಕ್ಯಾಮೆರಾವನ್ನ ಸಹ ಮಿಡಿಗೇಶಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನಲ್ಲಿ ನಡೆಯುತ್ತಿದ್ದ ಕರುನಾಡ ಸಂಭ್ರಮಕ್ಕೆ ತೆರೆ ಬಿದ್ದಿದೆ. ಗೆಲುವು ಕನ್ನಡ ಗೆಳೆಯರ ಸಮಿತಿಯಿಂದ ನಡೆದ ಈ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ರಘು ದೀಕ್ಷಿತ್ ತಂಡದಿಂದ ನಡೆಸಲಾದ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನ ಸಾವಿರಾರು ಜನ ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಕಳೆದ 4 ದಿನಗಳಿಂದಲೂ ನಡೆಯುತ್ತಿದ್ದ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಚಲನಚಿತ್ರರಂಗದಲ್ಲಿ ಕಲಾ ಸೇವೆಯನ್ನು ಮಾಡಿ ಬೆಳಗಾವಿಯ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಕೊಡಚಿ ವೀರಭದ್ರೇಶ್ವರ ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಿದೆ. ಉತ್ತರ ಕರ್ನಾಟಕದ ಭಕ್ತರ ಆರಾಧ್ಯ ದೈವ ಆಗಿರುವ ವೀರಭದ್ರೇಶ್ವರ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದರು. ಎತ್ತಿನ ಗಾಡಿ ಮತ್ತು ಪಾದಯಾತ್ರೆಯ ಮೂಲಕ ಸಹಸ್ರಾರು ಭಕ್ತರು ಬಂದಿದ್ದು, ಭಕ್ತಾದಿಗಳಿಗೆ ದಾರಿ ಮಧ್ಯೆ ಅಲ್ಲಲ್ಲಿ ಉಚಿತ ಉಪಹಾರ ಮತ್ತು ಚಹಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು.
ಶ್ರೀರಂಗಪಟ್ಟಣ ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ಪೊಲೀಸರು ಹಾಗೂ ಮಾಲಾಧಾರಿಗಳ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಮಸೀದಿ ಬಳಿಗೆ ನುಗ್ಗೋದಕ್ಕೆ ಹನುಮ ಮಾಲಾಧಾರಿಗಳು ಯತ್ನ ಮಾಡಿದ್ರು. ಈ ವೇಳೆ ಬ್ಯಾರಿಕೇಡ್ ಹಾಕಿ ಹನುಮ ಮಾಲಾಧಾರಿಗಳನ್ನ ಪೊಲೀಸರು ತಡೆದಿದ್ದಾರೆ. ಇದರ ನಡುವೆ ಪೊಲೀಸರು ಹಾಗೂ ಮಾಲಾಧಾರಿಗಳ ನಡುವೆ ತಳ್ಳಾಟ ನೂಕಾಟ ಕೂಡ ಉಂಟಾಗಿದೆ. ಡ್ರೋನ್ ಪ್ರತಾಪ್ ಅರೆಸ್ಟ್ ಆದ ಬಳಿಕ ಆತನ ಇಬ್ಬರು ಸ್ನೇಹಿತರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸೋಡಿಯಂ ಸ್ಫೋಟದ ವಿಡಿಯೋ ಮಾಡಿದ್ದ ವಿನಯ್ ಹಾಗೂ ಪ್ರತಾಪ್ಗೆ ಸೋಡಿಯಂ ಕೊಡಿಸಿದ್ದ ಪ್ರಜ್ವಲ್ನನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದು, ಇನ್ನು ವಿಡಿಯೋ ಚಿತ್ರೀಕರಣಕ್ಕೆ ಬಳಸಿದ್ದ ಕ್ಯಾಮೆರಾವನ್ನ ಸಹ ಮಿಡಿಗೇಶಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.